ನಮಸ್ಕಾರ, ನಾನು ಶಂಕರ ಹೆಗಡೆ. ಸ್ನೇಹಿತರೆ, ಈ 2025 ಹೇಳುವಂಥ ಹೊಸ ವರ್ಷ ಅಂತ ಹೇಳ್ಬೋದೇ ಬಿಟ್ಟರೆ, ಹೊಸ ವರ್ಷ ಅಂತ ಹೇಳಿದ್ರೆ ಕಷ್ಟ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗೇನು, ಯಾವ ರಾಶಿಯವರು ಸಾಯ್ತಾರೆ, ಯಾವ ರಾಶಿಯವರು ಕುಬೇರರಾಗ್ತಾರೆ, ಈ 6 ರಾಶಿಯವರಿಗೆ ಏನೋ ಧನಪ್ರಾಪ್ತಿ, ಈ 6 ರಾಶಿಯವರಿಗೆ ಕಂಟಕ ಇದೆ, ಈ 3 ರಾಶಿಯವರಿಗೆ ಲಕ್ಷ್ಮೀ ಕಟಾಕ್ಷ. 3 ರಾಶಿಯಿಂದ 150 ಕೋಟಿ ಜನ ಆಗ್ತಾರೆ. ಜಗತ್ತಿಗೆಲ್ಲ ಇರೋನು ಒಂದೇ ಕುಬೇರ, ಈ 6 ರಾಶಿಯವರಿಗೂ ಕುಬೇರ ಆಗ್ತಾರೆ ಅಂತ ಹಾಕ್ಬಿಡ್ತಾರಪ್ಪ ಟೈಟಲೆಲ್ಲ. ಅದನ್ನೆಲ್ಲ ಆಮೇಲೆ ನೋಡೋಣ. ಈಗ ನನ್ನ ಕಡೆಯಿಂದ ಒಂದು ಗಿಫ್ಟ್ ನಿಮಗೆ ನೋಡಿ. ಇದು ಬನಾರಸಿ ವಿದ್ಯೆ. ನಿಮ್ಮೆದುರಿಗೆ ಈ ಚಾರ್ಟ್ ಏನು ಕಾಣ್ತಾ ಇದೆ, ಬನಾರಸಿ ವಿದ್ಯೆ ಅಂದರೆ ಅರ್ಥ ಆಯ್ತಲ್ವ, ಹಿಂದೂ ಶರ್ಮರದು. ಅವರು ಇದನ್ನು ಅದ್ಭುತವಾಗಿ ಹಾಕ್ತಾಯಿದ್ರು. ಪಾಪ ಅಶುತೋಷು ನನಗೆ ಕೊಟ್ಟರು ಇದನ್ನು, ಆಚಾರ್ಯ ಅಶುತೋಷ್ ಅವರು. ಅ ಆ ಇ ಈ ಉ ಋ ಇ ಐ ಓ ಔ ಅಂ ಅಹ ಇದಿಷ್ಟು ಸೂರ್ಯನಿಗೆ ಬರುವಂಥದ್ದು. ಕ ಖ ಗ ಘ ಞ ಚಂದ್ರ, ಚ ಚ ಜ ಝ ಞ ಮಂಗಳ, ಟ ಟ ಡ ಡ ಣ ಬುಧ, ತ ಥ ದ ಧ ನ ಗುರು, ಪ ಫ ಬ ಭ ಮ ಶುಕ್ರ, ಯ ರ ಲ ವ ಶನಿ, ಶ ಶ ಸ ಹ ಞ. ಅದು 2 ಕಡೆಗೆ ಬರುತ್ತೆ, ಅಲ್ಲಿ ಇಷ್ಟು ಇಟ್ಕೊಳ್ಳಿ, ಶ ಶ ಸ ಹ ಲಕ್ಷ ಜ್ಞ ಇಟ್ಕೊಳ್ಳಿ. ರಾಹು ಅಥವಾ ಕೇತು. ಇದನ್ನು ಹೇಗೆ ಯೂಸ್ ಮಾಡಬೇಕು? ಇದನ್ನು ಇಟ್ಟ ತಕ್ಷಣ ನಾನಂದೆ, ಈಗ ನನಗೆ ಬಕಾರ ತಗೊಳ್ಳೋದಿದ್ರೆ ಬಾಂಬೆಗೂ ಬಾ ಬಂತು, ಬೆಂಗಳೂರಿಗೂ ಬಾ ಬಂತು. ಬಾಂಬೆದಲ್ಲಿ ನಾನು ದುಡ್ದಿದ್ದೋದು ಏನೂ ವಾಪಸ್ ತರಲಿಕ್ಕಾಗಲಿಲ್ಲ, ಒಂದು ಸ್ವಲ್ಪ ತಂದಲ್ಲಿಗೆ ಕೊಡಲಿಕ್ಕೆ ಆಯಿತು ಬಿಟ್ಟರೆ ಹೆಚ್ಚೇನೂ ತರಲಿಕ್ಕಾಗಲಿಲ್ಲ. ಬೆಂಗಳೂರಲ್ಲಿ ಹಾಗಂತೇಳಿ ಸಿಕ್ಕಾಪಟ್ಟೆ ದುಡಿದೆ, ಕಳೆದೆ ಅಂತಂದರೆ ಕೊಟ್ಟಿದ್ದು, ತಂದೆಯವ್ರಿಗೆ ಕೊಟ್ಟಿದ್ದು ಸಾಲಕ್ಕೆ. ನಾವು ಚೆನ್ನಾಗಿ ಬದುಕಿದ್ವಿ. ಈಗಿನ ದೇವರ ದಯೆಯಿಂದ ಚೆನ್ನಾಗೇ ಇದೆ. ಹೀಗಿದ್ದಾಗ ಏನು ಮಾಡಬೇಕು ಅಂತ ಕೇಳಿದಾಗ ಮತ್ತೊಂದು ಸೀಕ್ರೆಟು. ಈಗ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ಪ್ರಶ್ನೆ ಕುಂಡಲಿ ಹಾಕ್ಕೊಳ್ಬೇಕು, ನಮ್ಮ ಜಾತಕನೂ ಇಟ್ಕೊಳ್ಬೇಕಾಗುತ್ತೆ. ಈಗ ನನಗೆ ಡೆಲ್ಲಿ, ಇಲ್ಲಿ ನೋಡಿ, ಈಗ ನನ್ನ ಪ್ರಶ್ನೆ ಕುಂಡಲಿ ಹಾಕ್ಕೊಂಡಿದ್ದೇನೆ ನಾನು. 2 ಜನವರಿ 2025 ಮಧ್ಯಾಹ್ನ, ಇದು ರೆಕಾರ್ಡ್ ಆಗ್ತಿರುವಂಥ ಟೈಮು, ವಿಡಿಯೋ 12 ಗಂಟೆ 11 ನಿಮಿಷ 27 ಸೆಕೆಂಡು. ಹೌದಾ? ಇಲ್ಲಿ ಪ್ರಶ್ನೆ ಕುಂಡಲಿ. ಈಗ ನನಗೆ ದೆಹಲಿ ಆಗಿ ಬರುತ್ತೋ ಇಲ್ವೋ ಅಂತ ನೋಡಬೇಕು. ದೆಹಲಿಗೆ ದ ಅಕ್ಷರ ಗುರು. ಹೌದಾ? ಗುರುವಿಗೆ ನನ್ನ ಜಾತಕದಲ್ಲಿ ಹೇಗಿದ್ದಾನೆ? ನನ್ನ ಜಾತಕದಲ್ಲಿ ಗುರು ಬಂದುಬಿಟ್ಟು ಪುಷ್ಕರ ನವಾಂಶದಲ್ಲಿ ಇರುವಂಥ ಗುರುವಾಗಿ ವಿಪರೀತ ರಾಜಯೋಗದಲ್ಲಿ, ಮೇಷಲಗ್ನ ನಂದು, ವಿಪರೀತ ರಾಜಯೋಗದಲ್ಲಿ ಅಷ್ಟಮದಲ್ಲಿ ಪುಷ್ಕರ ನವಾಂಶದಲ್ಲಿರುವಂಥ ಗುರು. ಹಾಗಾಗಿ ಡೆಲ್ಲಿ ಆಗಿಬರುತ್ತೆ. ಅಷ್ಟಕ್ಕೆ ನಿಲ್ಲಿಸೋದಲ್ಲ, ನೀವು ಯಾರು ಬಂದಿರ್ತಾರಲ್ಲ ಆ ಟೈಮಿಗೆ ಒಂದು ಪ್ರಶ್ನೆ ಕುಂಡಲಿಯನ್ನು ಹಾಕ್ಕೊಳ್ಬೇಕು. ಈಗ ನೀವು ಡೆಲ್ಲಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಅಂತ ನೋಡಿದ್ರೆ, ಇಲ್ಲಿ ಗುರುವನ್ನು ನೋಡಿ ಪ್ರಶ್ನೆ ಕುಂಡಲಿಯಲ್ಲಿ. ಲಗ್ನ ದಶಮಾಧಿಪತಿಯಾಗಿ 3ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. 9ನೇ ಭಾಗ್ಯಕ್ಕೆ ಸಂಬಂಧಿಸಿದಂಥ ದೃಷ್ಟಿ, 9ನೇ ದೃಷ್ಟಿಯಿಂದ 11ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಪಂಚಮಾಧಿಪತಿ ಚಂದ್ರ ಇದ್ದಾನೆ. ಸೊ ಡೆಲ್ಲಿ ನನಗೆ ಆಗಿಬರುತ್ತೆ. ಅದು ದೆಹಲಿಯಿಂದ ನನಗೆ ಇಲ್ಲಿವರೆಗೆ ತುಂಬ ಒಳ್ಳೆಯದಾಗಿದೆ. ಡೆಲ್ಲಿ ದರ್ಬಾರೇ ಮಾಡಿಬಿಟ್ಟಿದ್ದೀನಿ ನಾನು. ಅಲ್ಲಿಂದ ರೆಗ್ಯುಲರ್ ಇನ್ಕಮ್ ಇದೆ ನನಗೆ, ಒಳ್ಳೆ ಕಾಂಟ್ಯಾಕ್ಟ್ಸ್ಗಳಿವೆ, PM ಆಫೀಸರ್ಗೂ ಕಾಂಟ್ಯಾಕ್ಟ್ಸ್ಗಳು ಇವೆ. ಡೈಲಿ ಪೊಲೀಸ್ ಕಮಿಷನರು ಏರ್ಪೋರ್ಟಿಗೆ ತನ್ನ ಕಾರ್ ಕಳಿಸ್ತಿದ್ರು.
ಅಷ್ಟರ ಮಟ್ಟಿಗೆ ನಾನು ಅಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಪಿ ಎಮ್ ಆಫೀಸಲ್ಲೂ ಆಗೆಲ್ಲ ಲಿಂಕ್ ಇಟ್ಕೊಂಡಿದ್ದೆ ನಾನು ದೆಹಲಿ ದರ್ಬಾರ್ ಮಾಡುವಾಗ. ಆಮೇಲೆ ಕೆ ನೌಜಿ ದೆಹಲಿಯಿದ್ದಾಗಲೇ ನನಗೆ ಮರುಜೀವ ಕೊಟ್ಟವರು 2009 ಅವರ ಮ್ಯಾಗಝೀನ್ಸಲ್ಲಿ ಕಂಟಿನ್ಯೂಸ್ ಆಗಿ ನನ್ನ ಆರ್ಟಿಕಲ್ಸ್ ಬಂದ ನಂತರನೇ ಒಳ್ಳೆಯದಾಗಿದ್ದು. ಹೀಗೆ ನೋಡಬೇಕು ಇದನ್ನು. ಇದೇ ರೀತಿ ನೀವು ಯಾವುದಾದ್ರೂ ಒಂದು ಅಕ್ಷರಕ್ಕೆ ಮೈಂಡ್ ಸೆಟ್ ಮಾಡ್ಕೊಳ್ಬೇಡಿ. ಈಗ ನೋಡಿ, ನನ್ನ ಜಾತಕದಲ್ಲಿ ಈಗ ಇದನ್ನು ತೊಗೊಳ್ಳೋದಿದ್ರೆ ಚ ಅಕ್ಷರ ತೊಗೊಳ್ಳೋದಿದ್ರೆ ಚ ಹೌದಾ, ಕುಜ ನನ್ನ ಜಾತಕದಲ್ಲಿ ಉಚ್ಚ, ಚಂದ್ರಿಕಾ ನನ್ನ ಅಸಿಸ್ಟೆಂಟು, ಒಳ್ಳೆಯದು. ಹಾಗಂತೇಳಿ ಚಂದ್ರ ಬಿ ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬರು ಸೀರಿಯಲ್ ಮೇಕರ್ ಆಗಿದ್ದರು. 15 ವರ್ಷ ಆಯಿತು 3 ಲಕ್ಷ ತೊಗೊಂಡು, ಏನೂ ವಾಪಸ್ ಕೊಡೋಲ್ಲ. ಕೇಳಿದಾಗಲ್ಲ ಏನಾದರೂ ಒಂದು ನೆಮ ಹೇಳ್ತಾರೆ. ದುಡ್ಡಿದ್ದಿದ್ರೆ ವಸೂಲು ಮಾಡಲಿಕ್ಕೆ ನನಗೆ ಬೇರೆ ದಾರಿ ಬರ್ತಾಯಿತ್ತು. ಕಾನೂನು ಪ್ರಕಾರನೇ ಆ್ಯಕ್ಚುಲಿ ಲೀಗಲ್ ನೋಟಿಸ್ ಇಶ್ಯೂ ಮಾಡಿ ಅರೆಸ್ಟ್ ವಾರೆಂಟು ಮಾಡಿಸಿದ್ದೆ ನಾನು. ಬಟ್ ಇಲ್ಲ, ದುಡ್ಡು ಇಲ್ಲಿದ್ದರೆ ಹತ್ರ ಏನು ಮಾಡೋಕ್ಕಾಗತ್ತೆ. ಆಮೇಲೆ ನನ್ನೊಂದು ಪಾಲಿಸಿ ಇದೆ, ನಾನು ಯಾವುದಾದ್ರೂ ಮನೆಯಲ್ಲಿ ಒಂದು ಊಟ ಮಾಡಿದ್ದಿದ್ರೆ ಅಥವಾ ನನ್ನ ಮನೇಲಿ ಯಾರಾದರೂ ಊಟ ಮಾಡಿದ್ದಿದ್ರೆ ಅವ್ರ ಮೇಲೆ ನಾನು ಹಗೆತನ ಸಾಧಿಸ್ಕೊಳ್ಳಲ್ಲ, ಯಾವತ್ತೂ ಹಗೆತನ ಇಟ್ಕೊಳ್ಳಲ್ಲ, ದೇವರಿಗೆ ಬಿಟ್ಬಿಡ್ತೀನಿ ನಾನು. ಅದು ನನ್ನ ಪಾಲಿಸಿ ಇರಲಿ. ಹಾಗೆಯೇ ಜ ತಗೊಳ್ಳಿ. ಈಗ ಚ ಜ್ಯೋತಿಷದಿಂದನೇ ಇಷ್ಟು ಮೇಲೆ ಬಂದಿರೋದಲ್ವ, ಹೀಗೆ. ಬಟ್ ಮೈಂಡ್ ಸೆಟ್ ಮಾಡ್ಕೊಳ್ಬಿಡಿ. ನೋಡಿ, ಪ್ರಶ್ನೆ ಕುಂಡಲಿಯಲ್ಲಿ ಜ ಅಕ್ಷರದ ನನಗೆ ಆಗ್ಬರ್ತಲ್ಲ ಅಂತ ನೋಡ್ಲಿಕ್ಕೆ ಹೋದರೆ ಪ್ರಶ್ನೆ ಕುಂಡಲಿಯಲ್ಲಿ ಬುಧ 9ರಲ್ಲಿದ್ದಾನೆ. ನನ್ನ ಜಾತಕದಲ್ಲಿ ಬುಧ 5ನೇ ಮನೆಯಲ್ಲಿದ್ದಾನೆ. ಜ ಅಕ್ಷರದಿಂದ ಭಾಳ ಜನ ಜಗ್ಗೇಶ್ವರ ಇರ್ಬೋದು, ಜ್ಯೋತಿಷ್ಯನೇ ಇರ್ಬೋದು. ನೋಡಿ, ಪಂಚಮದಲ್ಲಿದ್ದಾನೆ ಬುಧ ನನ್ನ ಜಾತಕದಲ್ಲಿ, ಮೇಷಲಗ್ನ ನಂದು, ಪಂಚಮದಲ್ಲಿ ಬುಧ. ಪ್ರಶ್ನೆ ಕುಂಡಲಿಯಲ್ಲಿ ಬುಧ 9ನೇ ಮನೆಯಲ್ಲಿ, ಪಂಚಮಾತ್ ಪಂಚಮ. ಸೊ ಜ್ಯೋತಿಷ್ಯ ಯಾವತ್ತೂ ನನ್ನ ಕೈ ಹಿಡಿಯುತ್ತೆ. ಜಗ್ಗೇಶ್ವರಿಯಿಂದ ಒಳ್ಳೆಯದಾಗಿದೆ. ಹೀಗೆ ಇದೇ ರೀತಿ ನೀವು ಸ್ಟಾಕ್ ಮಾರ್ಕೆಟಿಗೂ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ನನಗೆ ಬರುತ್ತಾ ಅಲ್ಲಿ ನೋಡಿ. ಅದಕ್ಕೆಲ್ಲ ಯಾವುದು ಸೂರ್ಯ ನನ್ನ ಜಾತಕದಲ್ಲಿ 4ನೇ ಮನೆಯಲ್ಲಿದ್ದಾನೆ, ರಾಜಯೋಗದಲ್ಲಿ. ಆಮೇಲೆ ಪ್ರಶ್ನೆ ಕುಂಡಲಿಯಲ್ಲಿ 10ನೇ ಮನೆಯಲ್ಲಿ. ಸೊ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ ಲಾಭ ಬರುತ್ತೆ. ಹೀಗೆ ಇದನ್ನು ಯೂಸ್ ಮಾಡಬೇಕು. ದಯವಿಟ್ಟು ಮಿಸ್ಯೂಸ್ ಮಾಡಬೇಡಿ. ಅಷ್ಟು ವರ್ಷ ಇಂಥದ್ದೆಲ್ಲ ಯಾರಿಗೂ ಕೊಡಲ್ಲ. ಸಾಕಷ್ಟು ಜನ ಜ್ಯೋತಿಷಿಗಳು ಇದನ್ನು ತಮ್ಮದೇ ವಿದ್ಯೆ ಹೇಳ್ತಾರೆ, ಪ್ರದರ್ಶನ ಮಾಡಿಬಿಡ್ತಾರೆ. ಇದು ನ್ಯೂಮರಾಲಜಿಗೆ ದೊಡ್ಡ ಹೊಡೆತ. ನಮ್ಮ ಪಾರಂಪರಿಕ ಜ್ಯೋತಿಷ್ಯದ ಬ್ಯೂಟಿ ಇದು. ಮಿಸ್ಯೂಸ್ ಮಾಡ್ಕೊಳ್ಬೇಡಿ, ಮೈಂಡ್ ಸೆಟ್ ಮಾಡ್ಕೊಬೇಡಿ. ಯಾವಾಗಾದರೂ ಅವಶ್ಯಕತೆ ಬಂದಾಗ ಜಾತಕ ಮತ್ತು ಪ್ರಶ್ನೆ ಇದೆರಡನ್ನು ನೋಡ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಮಾತ್ರ ಒಳ್ಳೆಯದಾಗುತ್ತೆ. ಇದನ್ನು ಸರಿಯಾಗಿ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಜ್ಯೋತಿಷ್ಯದ ನಾಲೆಜ್ ಇಲ್ಲದೆ ಈ ಅಕ್ಷರದವರೆಲ್ಲ ನಮ್ಗೆ ಒಳ್ಳೆಯದೇ ಮಾಡ್ತಾರೆ, ಈ ಅಕ್ಷರದವರೆಲ್ಲ ನನಗೆ ಹಾಳೆ ಮಾಡ್ತಾರೆ ಅಂತ ಆಗೋದಿಲ್ಲ. ನಾನು ತೋರಿಸ್ಬಿಟ್ಟೆ. ಈಗ ಅಕ್ಷರ ತಗೊಂಡ್ರೆ ನನ್ನ ಮಗನ ಹೆಸರು ಪ್ರತರ್ಧನ ಆಗಿ ಬರ್ತಾನೆ. ಪ್ರಶಾಂತ್ ಹೇಳೋರೆಲ್ಲ ನನಗೆ ಇಲ್ಲಿವರೆಗೆ ಆಗಿ ಬಂದಿದ್ದಾರೆ. ಹಾಗಂತೇಳಿ ನಾನು ಹೈಸ್ಕೂಲ್ ಇರಬೇಕಾದ್ರೆ ನನಗೆ ಮತ್ತು ಪ್ರಶಾಂತ್ ಹೇಳೋನಿಗೆ ಒಬ್ಬನಿಗೆ ಮಿಡ್ಲಲ್ಲಿ ಸ್ವಲ್ಪ ಗಲಾಟೆನೂ ಆಗಿತ್ತು. ಚಿಕ್ಕ ವಯಸ್ಸು ಅದು, ಬಿಡಿ. ಹೀಗೆಲ್ಲ ಆಗ್ತವೆ. ಆಯಾ ಕಾಲಕ್ಕೆ ನಿಮ್ಮ ಜಾತಕದಲ್ಲಿ ಏನು ಟೈಮ್ ನಡೀತಾ ಇದೆ ಅದನ್ನು ನೋಡಿಕೊಂಡು, ಪ್ರಶ್ನೆಯನ್ನು ನೋಡಿಕೊಂಡು ಇದನ್ನು ಹೇಳಬೇಕು. ಇನ್ನು ಸದ್ಯಕ್ಕೆ ಇದು ಹೊಸ ವರ್ಷ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವೂ ವರ್ಷದ 1ನೇ ತಿಂಗಳ ಮಾರ್ಚೇ ಆಗುತ್ತೆ. ನಮ್ಮಲ್ಲೂ ಕೂಡ ಯುಗಾದಿನೇ ಮಾರ್ಚಲ್ಲೇ ಸಾಧಾರಣ ಯುಗಾದಿ ಬರುವಂಥದ್ದು, ಮಾರ್ಚ್ ಏಪ್ರಿಲ್ ಟೈಮಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಹೊಸ ವರ್ಷದ 1ನೇ ತಿಂಗಳ ಅಂತ ಕರೆಯೋದು ಅಂತ ಜ್ಯೋತಿಷಕ್ಕೆ ಸಂಬಂಧ ಬರೋಲ್ಲ. ನಿಮ್ಮ ಕುತೂಹಲಕ್ಕೆ ಹೇಳೋದಿದ್ದರೆ ಡಬಲ್ ಟ್ರಾನ್ಸಿಟ್ ಫಿನಮಿನ ಈಗ ಸದ್ಯಕ್ಕೆ ಗುರು ತನ್ನ 7ನೇ ದೃಷ್ಟಿಯಿಂದ ವೃಶ್ಚಿಕವನ್ನು ನೋಡ್ತಿದ್ದಾನೆ, ಶನಿ ತನ್ನ 10ನೇ ದೃಷ್ಟಿಯಿಂದ ವೃಶ್ಚಿಕವನ್ನು ನೋಡ್ತಿದ್ದಾನೆ. ಈ ವೃಶ್ಚಿಕ ನಿಮ್ಮ ಲಗ್ನ ಅಥವಾ ರಾಶಿಯಿಂದ 8ನೇ ಮನೆ ಅಂತ ನೋಡ್ತಾ ಹೋಗಬೇಕು. 8ನೇ ಮನೆ. ಸೊ ನಿಮ್ಮ ಟೈಮ್ ಚೆನ್ನಾಗಿದ್ದರೆ ಮೇಷ ಲಗ್ನ, ಮೇಷ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಬರ್ಬೋದು, ಸಡನ್ ಹ್ಯಾಪ್ನಿಂಗ್ಸ್ ಏನಾದರೂ ಒಳ್ಳೆಯದಾಗ್ಬೋದು. ಓಕೆ. ಆಮೇಲೆ ಕೆಟ್ಟ ಟೈಮ್ ಆದರೆ 8ನೇ ಮನೆ ಭಾಳ ಕೆಟ್ಟದ್ದು, 6, 8, 12ನೇ ಮನೆಗಳು. ಡೆತ್ ಲೈಕ್ ಸಿಚುವೇಶನ್ ಬರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಸರಿಯಾಗಿ ಬರದೇ ಹೋಗ್ಬೋದು. ವೃಷಭದವರಿಗೆ ಒಳ್ಳೆ ಟೈಮ್ ಆದರೆ ವೃಷಭ ಲಗ್ನ, ನಾನು ಲಗ್ನಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀನಿ, ಬಟ್ ವೃಷಭ ರಾಶಿ ಸ್ವಲ್ಪ ಪ್ರಿಫರೆನ್ಸ್ ಕೊಡಬೇಕು. ಯಾಕಂದರೆ ಅಲ್ಲಿ ಚಂದ್ರ ಉಚ್ಚನಾಗ್ತಾನಲ್ವ, ಹಾಗಾಗಿ. ಸೊ ಮದುವೆ ಯೋಗ ನಡೀತಿರುತ್ತೆ. ಎಲ್ಲಿವರೆಗೆ?
ಈ ಡಬಲ್ ಟ್ರಾನ್ಸಿಟ್ ಫಿನಾಮಿನಾ ಮಾರ್ಚ್ 29 ಶನಿ ಮೀನಕ್ಕೆ ಬರುವ ತನಕ. ಮೀನಕ್ಕೆ ಬಂದ ಮೇಲೆ ಶನಿಯ 3ನೇ ದೃಷ್ಟಿ ಗುರು ಇದ್ದ ಮನೆ ಮೇಲೇ ಬರುತ್ತೆ. ಇದು ಹಾಟ್ ಆಗುತ್ತೆ ಆಗ ವೃಷಭ. ಆಮೇಲೆ ಕನ್ಯಾ, ಗೊತ್ತಾಯ್ತಾ? ಇಲ್ಲಿಂದ 5ನೇ ಮನೆ ದೃಷ್ಟಿ ಗುರುವಿಂದ ಇಲ್ಲಿ ಬೀಳುತ್ತೆ. ಶನಿಯ ನೇರ ದೃಷ್ಟಿ 7ನೇ ಮನೆಯಲ್ಲಿ ಇಲ್ಲಿ ಬೀಳುತ್ತೆ. ಕನ್ಯಾ ಮತ್ತು ವೃಷಭ ಹಾಟ್ ಆಗ್ತದೆ ಆಗ. ಅದು ನಿಮ್ಮ ಲಗ್ನ ಅಥವಾ ರಾಶಿನ ಎಷ್ಟನೇ ಮನೆ ಅಂತ ನೋಡಿಕೊಂಡು ನೀವು ಫಲ ನೋಡ್ಕೊಳ್ಬೇಕು. ದಶಾಭುಕ್ತಿ, ವರ್ಗಕುಂಡಲಿ, ಅಷ್ಟಕವರ್ಗ, ಉಳಿದ ಗ್ರಹಗಳ ಗೋಚಾರ ಇವಿಷ್ಟನ್ನು ನೋಡಬೇಕು. ಆಮೇಲೆ ಶನಿ ಗುರು ಇಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ದು ತಪ್ಪದು ಯಾವಾಗ ಅಂತಂದರೆ ಮೇ 5ಕ್ಕೆ ಗುರು ಮಿಥುನಕ್ಕೆ ಬರ್ತಾನೆ. ಆಗ ಶನಿ 10ನೇ ದೃಷ್ಟಿ ಧನು ಬರುತ್ತೆ. ಗುರುವಿನ 7ನೇ ದೃಷ್ಟಿ ಧನುವಿಗೆ ಬರುತ್ತೆ. ಅದು ಹಾಟ್ಸ್ಪಾಟ್ ಆಗುತ್ತೆ. ಈ ಥರ ಎಲ್ಲ ನೋಡಿಕೊಂಡು ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿ ಜಾತಕವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಫಲ ಹೇಳಬೇಕಾಗತ್ತೆ. ಇಷ್ಟೇ ಹಿಂಟ್ ಕೊಡ್ತೀನಿ ಸಾಕು. ಆ ಚಾರ್ಟನ್ನು ದುರ್ಬಳಕೆ ಮಾಡಿಬಿಡಿ. ಅದ್ಭುತವಾದಂಥ ಚಾರ್ಟ್ ಅದು. ಒಳ್ಳೆಯ ರೀತಿಗೆ ಉಪಯೋಗಿಸ್ಕೊಳ್ಳಿ. ಮತ್ತು ಅದು ಒಬ್ಬ ಜ್ಯೋತಿಷ್ಯ ಕೈಯಲ್ಲಿ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಸಿಕ್ ನಾಲೆಜ್ ಆದರೂ ಜ್ಯೋತಿಷ್ಯದ್ದು ಬೇಕು. ಮೈಂಡ್ ಸೆಟ್ ಮಾಡ್ಕೊಳ್ಬೇಡಿ. ಇಷ್ಟನ್ನು ಮಾತ್ರ ಹೇಳ್ತೇನೆ. ಏನೇ ಆಗಲಿ, ಜನ ಆಚರಿಸೋದನ್ನು 2025 ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಿದ್ದೇನೆ. ದೇವ್ರ ಹತ್ರ ಬೇಡ್ಕೊಳ್ತಿದ್ದೇನೆ. ಒಳ್ಳೆಯವರಿಗೆಲ್ಲ ಒಳ್ಳೆಯದೇ ಆಗಲಿ, ಕೆಟ್ಟವ್ರು ಬುದ್ಧಿ ಕಲೀಲಿ. ನಮಸ್ಕಾರ.